ಇನ್ನು ಮಂಗ ಅಂತ ಕರೆದಿದ್ದಕ್ಕೆ ಎಂಬಿ ಪಾಟೀಲ್ ಅವರು ತಿರುಗೇಟನ್ನ ನೀಡಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರಿಗೆ ಎಂಬಿ ಪಾಟೀಲ್ ಅವರು ಟಾಂಗ್ ಅನ್ನು ನೀಡಿರುವಂತದ್ದು. ನಾನು ಅವರಿಗೆ ಮಂಗ, ಹುಚ್ಚ ಮಂಗ, ಗೊರಿಲ್ಲವೆಂದು ಕರಿಬಹುದು ಅಂತ ಮಾತನಾಡ್ತಾ ತಿರುಗೇಟನ್ನ ನೀಡಿದ್ದಾರೆ ಎಂಬಿ ಪಾಟೀಲ್ ಗೃಹ ಸಚಿವರು. ಕಾಂಗ್ರೆಸ್ ನಾಯಕರ ನಡುವೆನೆ ಇಲ್ಲಿ ಕೆಸರಾಟ ಮುಂದುವರೆದಿದೆ. ಅದರಲ್ಲೂ ವೀರಶೈವ ಲಿಂಗಾಯತ ಮುಖಂಡರ ನಡುವೆ ಅಸಮಾಧಾನ ಸ್ಫೋಟಗೊಳ್ತಾ ಇದೆ. ಶಾಮನೂರು ಶಿವಶಂಕರಪ್ಪ ಅವರು ಎಂಬಿ ಪಾಟೀಲ್ ಅವರಿಗೆ ಮಂಗ ಅಂತ ಕರೆದಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಂಬಿ ಪಾಟೀಲ್ ಅವರು ಕೂಡ ತಿರುಗೇಟನ್ನ ನೀಡಿದ್ದಾರೆ. ಇದು ಶಾಮನೂರು ಶಿವಶಂಕರಪ್ಪ ಅವರ ಸಂಸ್ಕೃತಿನ, ಇದಂತೂ ನಮ್ಮ ಸಂಸ್ಕೃತಿ ಅಲ್ಲ ಅಂತ ಹೇಳಿದ್ದಾರೆ. ಮಂಗ ಎಂದು ಕರೆದಿರೋದು ಅವರ ಸಂಸ್ಕೃತಿಯನ್ನ ತೋರಿಸುತ್ತೆ. ನಾನು ಹಾದಿಯನ್ನ ತಪ್ಪಿಲ್ಲ, ಮೊದಲು ಅವರು ಸರಿಯಾದ ಹಾದಿಗೆ ಬರಲಿ ಅಂತ ಕೂಡ ಗೃಹ ಸಚಿವರಾಗಿರುವಂತಹ ಎಂಬಿ ಪಾಟೀಲ್ ಅವರು ಶಾಮನೂರು ಶಿವಶಂಕರಪ್ಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇನ್ನು ಶಿವಶಂಕರಪ್ಪ ಪ್ರಭಾಕರ್ ಕೋರೆಯಿಂದ ನಾನು ಬೆಳೆದಿಲ್ಲ, ನಾನು ನಮ್ಮ ತಂದೆ ಆಶೀರ್ವಾದದಿಂದ ಬೆಳೆದಿದ್ದೇನೆ ಅಂತ ಬಾಗಲಕೋಟೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರಿಗೆ ಎಂಬಿ ಪಾಟೀಲ್ ಅವರು ಟಾಂಗ್ ಅನ್ನ ನೀಡಿದ್ರು. ಇನ್ನು ಎಂಬಿ ಪಾಟೀಲ್ ಅವರು ಹಾಗೆ ಶಾಮನೂರು ಶಿವಶಂಕರಪ್ಪ ಅವರು ಏನ್ ಮಾತಾಡಿದ್ರು ಅಂತ ನೋಡೋಣ. ಆದ್ರೆ ನಿನ್ನೆ ಅವರು ಮಾತನಾಡಿದ್ದನ್ನು ನೋಡಿದ್ರೆ ಅವರ ವ್ಯಕ್ತಿತ್ವ ಎಂಥದಂತ ಅವರೇ ಪ್ರದರ್ಶನ ಮಾಡ್ಕೊಂಡಿದ್ದಾರೆ. ನಾನು ಕೂಡ ಬಹಳ ಶಿವಶಂಕರಪ್ಪನವ್ರನ್ನ ಬಹಳ ವರ್ಷದಿಂದ ನೋಡಿದ್ದೀನಿ. ಅವರ ಮನಸ್ಸೇನಿದೆ, ಹೃದಯ ಏನಿದೆ, ಅದು ಬಹಳ ಒಂದು ಸಂಕುಚಿತವಾದಂಥದ್ದು, ಕೀಳು ಮಟ್ಟದಂಥದ್ದು. ಇವರು ಬೇರೆಯವ್ರಿಗೆ ಹೇಳ್ತಾರೆ ಏನು ಮಾಡಿದ, ಇವರು ಯಾರಿಗೂ ಕೂಡ ಏನು ಮಾಡಿಲ್ಲ. ತಾವಾಯ್ತು ತಮ್ಮ ಕುಟುಂಬ, ಇವರು ಸ್ವಾರ್ಥಿಗಳು. ಇವರು ಹಂಗ ಹೇಳಕ್ಕೆ ಅಂತ ಇರಲಿಲ್ಲ. ಅವ್ನು ಏನ್ ಮಾಡಿ ಅವ್ನು ದಾರಿ ಹಿಡಿದದ್ದ. ನಾನು ಪ್ರಭಾಕರ್ ಕೋರಿ ಅವರಿಗೆ ಉದ್ಧಾರ ಮಾಡಿದೆ ನೋಡಿ. ಯಾವ್ದು ಹರದಲ್ಲೇ ಇಲ್ಲ ಅವ್ನಿಗೇನು ಗೊತ್ತೈತೆ ಮಂಗ ಅವ್ನು ನಡಿ, ಯಾವ್ದು ಹರದಲ್ಲೇ ಇಲ್ಲ ಅವ್ನಿಗೇನು ಗೊತ್ತೈತೆ ಮಂಗ ಅವ್ನು ನಡಿ. ಮಂಗ ಅಂತೇಳಿ ಪದ ಬಳಸಿದ್ದಾರೆ ಅಂತ ಕೇಳಿದೆ. ಇದು ಅವರ ಸಂಸ್ಕೃತಿ. ಈಗ ನನಗೂ ಕೂಡ ಮಂಗ, ಹುಚ್ಚಮಂಗ, ಗೋರಿಲ್ಲ ಅನ್ಲಿಕ್ಕೆ ಬರ್ತದೆ. ಆದ್ರೆ ಅದು ನನ್ನ ಸಂಸ್ಕೃತಿ ಅಲ್ಲ. ಆ ಪದ ಬಳಸಿದ್ರೆ ಹಂಗ ಬೈದ್ರೆ ಅದಂತೂ ಇವರು ದೊಡ್ಡವರಾಗೋದಿಲ್ಲ. ಆದ್ರೆ ನಿನ್ನೆ ಅವರು ಮಾತನಾಡಿದ್ದನ್ನು ನೋಡಿದ್ರೆ ಅವರ ವ್ಯಕ್ತಿತ್ವ ಎಂಥದಂತ ಅವರೇ ಪ್ರದರ್ಶನ ಮಾಡ್ಕೊಂಡಿದ್ದಾರೆ. ನಾನು ಕೂಡ ಬಹಳ ಶಿವಶಂಕರಪ್ಪನವ್ರನ್ನ ಬಹಳ ವರ್ಷದಿಂದ ನೋಡಿದ್ದೀನಿ. ಅವರ ಮನಸ್ಸೇನಿದೆ, ಹೃದಯ ಏನಿದೆ, ಅದು ಬಹಳ ಒಂದು ಸಂಕುಚಿತವಾದಂಥದ್ದು, ಕೀಳು ಮಟ್ಟದಂಥದ್ದು. ಇವರು ಬೇರೆಯವ್ರಿಗೆ ಹೇಳ್ತಾರೆ ಏನು ಮಾಡಿದ, ಇವರು ಯಾರಿಗೂ ಕೂಡ ಏನು ಮಾಡಿಲ್ಲ. ತಾವಾಯ್ತು ತಮ್ಮ ಕುಟುಂಬ, ಇವರು ಸ್ವಾರ್ಥಿಗಳು. ಇವರು ಹಂಗ ಹೇಳಕ್ಕೆ ಅಂತ ಇರಲಿಲ್ಲ. ಅವ್ನು ಏನ್ ಮಾಡಿ ಅವ್ನು ದಾರಿ ಹಿಡಿದದ್ದ. ನಾನು ಪ್ರಭಾಕರ್ ಕೋರಿ ಅವರಿಗೆ ಉದ್ಧಾರ ಮಾಡಿದೆ ನೋಡಿ. ಯಾವ್ದು ಹರದಲ್ಲೇ ಇಲ್ಲ ಅವ್ನಿಗೇನು ಗೊತ್ತೈತೆ ಮಂಗ ಅವ್ನು ನಡಿ, ಯಾವ್ದು ಹರದಲ್ಲೇ ಇಲ್ಲ ಅವ್ನಿಗೇನು ಗೊತ್ತೈತೆ ಮಂಗ ಅವ್ನು ನಡಿ. ಮಂಗ ಅಂತೇಳಿ ಪದ ಬಳಸಿದ್ದಾರೆ ಅಂತ ಕೇಳಿದೆ. ಇದು ಅವರ ಸಂಸ್ಕೃತಿ. ಈಗ ನನಗೂ ಕೂಡ ಮಂಗ, ಹುಚ್ಚಮಂಗ, ಗೋರಿಲ್ಲ ಅನ್ಲಿಕ್ಕೆ ಬರ್ತದೆ. ಆದ್ರೆ ಅದು ನನ್ನ ಸಂಸ್ಕೃತಿ ಅಲ್ಲ. ಆ ಪದ ಬಳಸಿದ್ರೆ ಹಂಗ ಬೈದ್ರೆ ಅದಂತೂ ಇವರು ದೊಡ್ಡವರಾಗೋದಿಲ್ಲ.